ಎಲ್ರಿಗೂ ನಮಸ್ಕಾರ. ನಾವು ಈ ಕಾನೂನು ಹೋರಾಟ ಸಮಿತಿಗೆ ಯಾವ ರೀತಿ ದಾಖಲೆಗಳನ್ನು ಕಳಿಸಬೇಕು ಮತ್ತು ಯಾವ ರೀತಿ ಹಣವನ್ನು ಪಾವತಿಸಿ ಕಳಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ಕಳೆದ ವರ್ಷವೇ ನಮ್ಮ ಸಮಿತಿಗೆ ಕೇಸ್ ಕೊಟ್ಟಂಥವರು ಮತ್ತು ಹಾಲಿ ಸೇವೆಯಲ್ಲಿರ್ತಕ್ಕಂಥವರು ನಮ್ಮ ಸಂಘದ ಜಂಟಿ ಖಾತೆಗೆ 8,000 ರೂಪಾಯಿ ಹಣವನ್ನು ಪಾವತಿ ಮಾಡಿ ತಮ್ಮ ದಾಖಲೆಗಳ ಜೊತೆಗೆ ಆ ಒಂದು ಚಲನನ್ನು ಜೆರಾಕ್ಸ್ ಪ್ರತಿಯನ್ನು ಹಚ್ಚಿ ಕಳಿಸ್ಬೇಕು. ಮತ್ತು ಕಳೆದ ಬಾರಿ ನಮಗೆ ಕೇಸ್ ನೀಡಿ ನಿವೃತ್ತಿಯಾಗಿರ್ತಕ್ಕಂಥವರು 6,000 ರೂಪಾಯಿಯನ್ನು ಜಂಟಿ ಖಾತೆಗೆ ತುಂಬ ಮೂಲಕ ದಾಖಲೆಗಳೊಂದಿಗೆ ನಮ್ಮ ಸಂಘದ ವಕೀಲರ ಕಚೇರಿಗೆ ಕಳಿಸ್ಬೇಕು. ಆ ಚಲನನ್ನು ಅಲ್ಲಿ ದಾಖಲೆ ಆ ಒಂದು ಫೈಲಲ್ಲಿ ಚಲನ್ ಕೂಡ ಜೆರಾಕ್ಸ್ ಚಲನ ಇಟ್ಟು ಅದಾದಮೇಲೆ ಹೊಸದಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಮಿತಿಗೆ ನೀವೇನಾದರೂ ಕೇಸ್ ಕೊಡ್ತಾ ಇದ್ದಲ್ಲಿ ಅವರು ನಿವೃತ್ತಿ ಆಗಿದ್ದವರು ಇರಲಿ ಅಥವಾ ಹಾಲಿ ಸೇವೆಯಲ್ಲಿರ್ತಕ್ಕಂಥವ್ರು ಇರಲಿ, ತಾವು 10,000 ರೂಪಾಯಿ ಹಣವನ್ನು ನಮ್ಮ ಜಂಟಿ ಖಾತೆಗೆ ಪಾವತಿಸಿ ಅದರ ಜೆರಾಕ್ಸ್ ಪ್ರತಿಯನ್ನು ತಮ್ಮ ದಾಖಲೆಗಳ ಒಟ್ಟಿಗೆ ನಮ್ಮ ಸಂಘದ ವಕೀಲರ ಕಚೇರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರಲ್ಲಿ ನೀವು ಗೊಂದಲಗೊಳ್ಳೋದಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾವೀಗಾಗಲೇ ಬಂದಂಥ ಅನೇಕ ದಾಖಲೆಗಳನ್ನು ಪರಿಶೀಲಿಸಲಾಗಿ ಆ ದಾಖಲೆಗಳಲ್ಲಿ ಎಷ್ಟೋ ಜನ ಚಲನ ಪ್ರತಿಯನ್ನು ಇಟ್ಟೋರಿದಿಲ್ಲ, ಹಣ ತುಂಬಿರ್ತೀರಿ ಚಲನ ಪ್ರತಿ ಇಟ್ಟಿರೋದಿಲ್ಲ, ಇನ್ನು ಕೆಲವು ಮಂದಿ ಹಣನೂ ತುಂಬಿಲ್ಲ ಚಲನ ಪ್ರತಿನೂ ಇಟ್ಟಿರೋದಿಲ್ಲ. ಹಾಗಾಗಿ ಆ ಚಲನ ಪ್ರತಿಯೊಂದಿಗೆ ದಾಖಲೆಗಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಅನೇಕ ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ, ಸರ್ ಮೊನ್ನೆ ಆದಂಥ ಜಡ್ಜ್ಮೆಂಟ್ ಕಾಪಿನಲ್ಲಿ ನಮ್ಮ ಹೆಸರಿಲ್ಲ ಅಂತೇಳಿ. ಸ್ನೇಹಿತರೆ, ನೀವೇನಾದರೂ ಒಂದು ವೇಳೆ ಸಿಂಗಲ್ ಬೆಂಚಲ್ಲಿ ನಿಮ್ಮದು ಜಡ್ಜ್ಮೆಂಟ್ ಆಗಿದ್ದಲ್ಲಿ ಸರ್ಕಾರ ಏನು ಮಾಡಿದೆ ಅಂತಂದರೆ ನಿಮ್ಮ ಸಿಂಗಲ್ ಬೆಂಚಿನ ಜಡ್ಜ್ಮೆಂಟನ್ನು ಚಾಲೆಂಜ್ ಮಾಡಿ ಮೇಲ್ಮನವಿ ಸಲ್ಲಿಸಿರೋದಿಲ್ಲ. ಬದಲಾಗಿ ನೇರವಾಗಿ ಏನು ಮಾಡ್ಕೊಂಡ್ಬಿಟ್ಟಿರ್ತದೆ ಅಂತಂದರೆ ಕಾಯ್ದೆ ಮಾಡ್ಕೊಂಡ್ಬಿಟ್ಟಿರ್ತದೆ. ಆದರೆ ಆ ಕಾಯ್ದೆ ಮಾಡ್ಕೊಂಡ ಸಂದರ್ಭದಲ್ಲಿ ನೀವು ಆ ಸರ್ಕಾರ ಮಾಡಿಕೊಂಡಂಥ ಕಾಯ್ದೆನ ಕೆಲವು ಜನ ಚಾಲೆಂಜ್ ಮಾಡಿದರು, ಆದರೆ ಕೆಲವು ಜನ ಚಾಲೆಂಜ್ ಮಾಡಿಲ್ಲ. ಯಾರ್ಯಾರ ಹೆಸರು ಬಂದಿಲ್ಲ ಅಂತಂದರೆ ಯಾರ್ಯಾರು ಆ ಸಿಂಗಲ್ ಬೆಂಚ್ ಕಾಯ್ದೆನ ಸರ್ಕಾರದ ಕಾಯ್ದೆನ ಚಾಲೆಂಜ್ ಮಾಡಿಲ್ಲಲ್ಲ, ಅವ್ರ ಹೆಸರು ಬಂದಿಲ್ಲ, ಚಾಲೆಂಜ್ ಮಾಡಿದಂಥವ್ರ ಹೆಸರು ಅಲ್ಲಿ ಬಂದಿದೆ. ಸೊ ಹಾಗಾಗಿ ನೀವು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಪರವಾಗಿ ಸಿಂಗಲ್ ಬೆಂಚಲ್ಲಿ ಆದೇಶ ಆಗಿದೆ ಅಂತಂದು ನೀವು ಖಾತ್ರಿಪಡಿಸ್ಕೊಳ್ರಿ. ಈಗ ಅಂಥವ್ರ ಪರವಾಗಿ ನಾವೇನು ಮಾಡ್ತೀವಿ, ನಮ್ಮ ಸಮಿತಿ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಒಂದು ಸಿಂಗಲ್ ಬೆಂಚಿನ ಆದೇಶ ತಗೊಂಡು ನಾವು ಸರ್ಕಾರಕ್ಕೊಂದು ರೀಪ್ರೆಸೆಂಟೇಷನ್ ಕೊಡ್ತೀವಿ. ಕೊಟ್ಟಾದಮೇಲೆ ನಾವು ನಿಮ್ಮ ಪರವಾಗಿ ಏನು ಮಾಡ್ತೀವಿ, ಕಂಟೆಂಪ್ಟನ್ನು ಹಾಕ್ತೀವಿ. ಆದರೆ ಈಗಾಗಲೇ ನಮಗೆ ದಾಖಲೆಗಳನ್ನು ಕೊಟ್ಟಿರುವ ಮತ್ತು ಮೊನ್ನೆ ಬಂದಂಥ ಜಡ್ಜ್ಮೆಂಟಲ್ಲಿ ಹೆಸರಿರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ ಇನ್ನು 6 ತಿಂಗಳ ಬಳಿಕ ಸರ್ಕಾರ ಒಂದು ವೇಳೆ ಆದೇಶ ಪಾಲನೆ ಮಾಡದೆ ಹೋದರೆ ಕಂಟೆಂಪ್ಟ್ ಹೋಗಬೇಕಾಗ್ತದೆ. ಆದರೆ ನೀವು 6 ತಿಂಗಳ ತನಕ ಕಾಯೋ ಅವಶ್ಯಕತೆ ಇಲ್ಲ. ನೀವು ಈ ಕೂಡಲೇ ರಿಪ್ರೆಸೆಂಟೇಷನ್ ಕೊಟ್ಟು ಕಂಟೆಂಪ್ಟ್ ಹೋಗೋದಕ್ಕೆ ಅವಕಾಶ ಇದೆ. ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಇದು ಒಂದು. ಕಳೆದ ವರ್ಷ ನಮಗೆ 1,631 ಜನ ಏನು ಮಾಡಿದರು ಅಂತಂದರೆ ಸಿಂಗಲ್ ಬೆಂಚೇ ಆಗಿಲ್ಲ, ನಮ್ಮದು ಹೊಸದಾಗಿ ಕೇಸ್ ತೊಗೊಳ್ಳಿ ಅಂತ ಕೊಟ್ಟಿದ್ರು. ಅಂಥವ್ರ ಕೇಸ್ಗಳನ್ನು ನಾವು ಇಂಪ್ಲೀಟ್ ಮಾಡೋದಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ನ್ಯಾಯಾಲಯ ಏನು ಹೇಳ್ತು ಅಂತಂದರೆ ದ್ವಿಸದಸ್ಯ ಪೀಠದ ಆದೇಶ ಬರೋ ತನಕ ನಿಮ್ಮದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆರ್ಡರ್ ಮಾಡಿದ ಮೇಲೆ ನೀವು ಸಿಂಗಲ್ ಬೆಂಚ್ಗೆ ಹೋಗಿ ರಿಟ್ ಪಿಟಿಷನ್ ಹಾಕ್ಕೊಂಡು ನೀವು ರಿಟ್ ಅಪೀಲ್ ಹಾಕ್ಕೊಂಡು ನೀವು ಆದೇಶ ಮಾಡಿಸ್ಕೊಳ್ರಿ ಅಂತಂದು ನ್ಯಾಯಾಲಯ ನಮಗೆ ರಿಜೆಕ್ಟ್ ಮಾಡಿತ್ತು. ರಿಟ್ ಅಪೀಲ್ ಅಲ್ಲ, ರಿಟ್ ಪಿಟಿಷನ್ ಹಾಕ್ಕೊಂಡು ಆದೇಶ ಮಾಡ್ಕೊಳ್ರಿ ಅಂತ ಹೇಳಿತ್ತು. ಆ ಹಿನ್ನೆಲೆ ಒಳಗಡೆ ನಾವೀಗ ನೀವೇನಾದರೂ ಈಗ ಆ ಒಂದು ಅಷ್ಟು ಜನ ಈಗ ಹೊಸದಾಗಿ ಆ ಒಂದು 1,631 ಜನ ಮತ್ತೊಮ್ಮೆ 8,000 ರೂಪಾಯಿ ಹಣವನ್ನು ಬ್ಯಾಂಕಿಗೆ ತುಂಬೋ ಮೂಲಕ ನಮಗೆ ದಾಖಲೆಗಳನ್ನು ಕೊಟ್ಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅವರೆಲ್ಲರನ್ನೂ ಹೆಂಗೆ ದಾಖಲೆಗಳು ಬರ್ತಾವಲ್ಲ ಅವರ ದಾಖಲೆಗಳನ್ನು ತಗೊಂಡು ನಾವು ನ್ಯಾಯಾಲಯಕ್ಕೆ ಕೇಸ್ ದಾಖಲಿಸಿ ನಿಮಗೆ ಆದೇಶ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಈ ಹಿಂದೆ ಕೊಡದೆ ಪ್ರಪ್ರಥಮ ಬಾರಿಗೆ ಏಕಸದಸ್ಯ ಪೀಠದಲ್ಲಿ ನಾವು ಆದೇಶ ಮಾಡಿಸ್ಕೊಡಿ ಅಂತೇಳಿ ಯಾರಾದ್ರೂ ದಾಖಲೆಗಳನ್ನು ಕೊಟ್ಟರು ಕೂಡ ತಾವು ಹೇಗೆ ದಾಖಲೆ ಮತ್ತು ಹಣವನ್ನು ಕೊಡ್ತಾ ಹೋಗ್ತಿರೋ ನಾವು ಆ ರೀತಿ ನಾವು ಆದೇಶವನ್ನು ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ತಾವ್ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಒಂದನ್ನು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಸಾಂಘಿಕವಾಗಿ ನಾವೇನಾದ್ರೂ ಒಂದು ಸೂರಿನಡಿ ಹೋರಾಟ ಕೇಳಿದ್ವಿ ಅಂತಂದರೆ ಮತ್ತು ಸಂಪೂರ್ಣ ಹಣವನ್ನು ಏಕಕಾಲಕ್ಕೆ ನಾವು ವಕೀಲರಿಗೆ ಪಾವತಿಸಿ ಮುಂದಿನ ನ್ಯಾಯಾಲಯದ ಪ್ರಕ್ರಿಯೆಗೆ ನಮ್ಮ ಬಳಿ ಹಣವನ್ನು ಉಳಿಸ್ಕೊಳ್ಳದೆ ನಾವು ಗುತ್ತಿಗೆ ಕೊಟ್ವಿ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಕಾನೂನು ಹೋರಾಟ ಸಮಿತಿಗೆ ನೀವು ನಿಮ್ಮ ಕೇಸ್ಗಳನ್ನು ಕೊಟ್ಟಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, ಕಡ್ಡಾಯವಾಗಿ ನಿಮ್ಮ ಅಂತಿಮ ಆದೇಶ ಬರುವ ತನಕ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲ ನೌಕರರು ನಿಮ್ಮ ಕಾಲ್ಪನಿಕ ವೇತನವನ್ನು ಪಡೆಯುವ ನಿಟ್ಟಿನಲ್ಲಿ, ಪಿಂಚಣಿ ಸೌಲಭ್ಯವನ್ನು ಪಡೆಯುವ ನಿಟ್ಟಿನಲ್ಲಿ ನಮ್ಮ ಸಮಿತಿಗೆ ದಾಖಲೆಗಳನ್ನು ಕಳಿಸಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರಗಳು ಸರ್.